ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲ ಹೆಂಗಿದ್ರಿ? ಆರಾಮದಿರಿ ಅನ್ಕೋತಾನು. ಭಾಳ ದಿನ ಆಯ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ವಿಡಿಯೋ ಮಾಡತ್ತೇನು. ಈಗ ಮತ್ತೆ ನಾನು ಹತ್ತಿರಬೇಕಪ್ಪ, ಇಷ್ಟು ದಿನ ನೀವು ದನಗೋಳ ಶೆಡ್ ಕಟ್ಟಿದ ಮತ್ತು ಕೆಮ್ನೆಲ್ಲ ಏನು ಮಾಡಾಕು ಯಾತ ಹತ್ತಿರ್ಬೇಕು. ನೀವು ನನ್ನ ಹಳೆ ವಿಡಿಯೋ ಎಲ್ಲ ನೋಡ್ರೆ ಗೊತ್ತಾಗ್ತೈತಿ. ಯೂಟ್ಯೂಬ್ದಾಗಿದ್ದಾವೆ ನೋಡ್ರಿ. ಇವೆಲ್ಲ ಕೆಮ್ನ ಇಲ್ಲಿದು ಎದಕ್ಕೆ ತಂದೇವಂದ್ರೆ ಇದು ಆಡುಗಳ ಫಾರ್ಮ್ ಮಾಡತ್ತೀವಿ ನಾವು. ಹೈಟೆಕ್ ಗೋಟ್ ಫಾರ್ಮ ನೀವು ನೋಡಿರ್ಬೋದು. ಎಲ್ಲ ಕಡೆ ಗೋಟ್ ಫಾರ್ಮ್ ಈಗ ಮಾಡತ್ತಾರೋ. ನಾವು ಒಂದು ಹೈಟೆಕ್ ಗೋಟ್ ಫಾರ್ಮ್ ಮಾಡತ್ತೀವಿ. 100 ಮರಿ ಹಿಡ್ಸೋಂಥವ. ಅದಕ್ಕೆ ಅವು ಕಬ್ಬನೆಲ್ಲ ತೊಗೊಂಡು ಬಂದಿದ್ದು. ಮಿಸ್ತ್ರಿಗಳೆಲ್ಲ ಬಂದ ಕೆಬ್ಬನೂ ಕೊರ್ಕೊಂಡು ಅದೆಲ್ಲ ಫಿಟ್ ಮಾಡತ್ತಿರು. ಇದು ಎಷ್ಟಪ್ಪ ಐತಿ ಅಂದ್ರೆ ಇದು 30x17 ಐತಿ. ಇದನ್ನು ನಾವು ದನಗೋಳ ಶೆಡ್ಡಿಗೆ ಅಟ್ಯಾಚ್ ಮಾಡತ್ತೀವಿ. ಯಾಕಂದ್ರೆ ನಮ್ಮ ಸ್ಪೇಸ್ ಅಷ್ಟ್ರಾಗೈತು, ಅಷ್ಟ್ರಾಗ ಟ್ರೈ ಮಾಡ್ಬೇಕಂತೇಳಿ ಮಾಡತ್ತೀವಿ. ನೋಡ್ಬೋದು ನೀವು ಇದೆಲ್ಲ ಮ್ಯಾಗಿನ ಫ್ಲೋರ್ ಎಲ್ಲ. ಅದರ ಕೆಳಗಿಂದ ಮ್ಯಾಗ ಒಂದು 5 ಫುಟ್ ಬಿಟ್ಕೊಂಡು ಮ್ಯಾಗಿಂದ್ರೆ 9 ಫುಟ್ ಮ್ಯಾಗ ಹೈಟ್ ಬಿಡತ್ತಾರು. ಬಿಟ್ಕೊಂಡು ಇದನ್ನೆಲ್ಲ ಒಂದು ಪಾರ್ಟೇಷನ್ ಮಾಡ್ಕೊಂಡು ರೆಡಿ ಮಾಡತ್ತಾರು. ನೋಡ್ಬೋದು ನೀವು ಇದೆಲ್ಲ ನಮ್ದು ಓಲ್ಡ್ ಮ್ಯಾಟ್ ಇದು ಒಂದು 20-25 ಆ ಮ್ಯಾಟ್ದ ಸೈಜ್ ಪ್ರಕಾರ ಅವು ಮ್ಯಾಟ್ಗಳು ತೊಗೊಂಡು 2x2 ಮ್ಯಾಟ್ ಹೆಂಗೆ ಕುಂತಾವು ಆ ಮ್ಯಾಟ್ ಪ್ರಕಾರ ಅವರೆಲ್ಲ ಕಟ್ ಮಾಡ್ಕೊಂಡು ಅದು ಕುಣ್ಸತ್ತಿರು. ನೋಡ್ಬೋದು ನೀವು ಈ ವಿಡಿಯೋದಾಗ ಏನೇನೈತಪ್ಪ ಅಂತಂದ್ರೆ ಇದು ಬರೀ ಮ್ಯಾಟಿಂಗ ಮತ್ತು ಪತ್ರದ ಅಷ್ಟೇ ಐತಿ. ಪೂರ್ತಿ ವಿಡಿಯೋನ ಮತ್ತು ಏನೋ ಕಂಪ್ಲೀಟ್ ಆದ್ಮೇಲೆ ಮಾಡ್ತೇನೆ. ನಿಮ್ಗೇನೋ ಅದು ಪೂರ್ತಿ ವಿಡಿಯೋ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ ಒಂದು ನಮ್ಗೆ 15-20 ದಿನ ಬೇಕು ರೆಡಿ ಆಗೋಕೆ. ಯಾಕಂದ್ರೆ ಸ್ವಲ್ಪ ಅವ್ರು ಕೆಲಸದಾಗ ಬಿಜಿದಾರ. ಈಗ ಅವ್ರು ಬಂದಿಲ್ಲ. ಈಗ ಎಲ್ಲಿ ಹೊಂಟಿದ್ದಾನಂತ ರಾಯಬಾಗ್ ಹೊಂಟಿದ್ದಾನು. ಯಾಕಂದ್ರೆ ರಾಯಬಾಗ್ ಪತ್ರೆ ತರಕ್ಕೆ ಹೊಂಟಿದ್ದಾನು. ಪತ್ರೆ ತರಕ್ಕೆ ಮತ್ತು ಅವು ಮಿಸ್ತ್ರಿಗಳ ಗಾಡಿನ ಐತಿ ಇನ್ನೇ. ನೋಡ್ಬೋದು ನೀವು ಅವ್ರು ಟಾಟಾ ಏಸ್ ಇತ್ತು. ಆ ಟಾಟಾ ಏಸ್ದಾಗ ಸಿಮೆಂಟ್ ಪತ್ರೆ ಪತ್ರೆ ತರಕ್ಕೆ ಹೊಂಟಿದ್ದೀನಿ. ಹಂಗೆ ಒಂದು ಪಟ್ಟಿ ಬೇರೆ ಬೇಕಾಗಿತ್ತು. ಆ ಪಟ್ಟಿ ಮತ್ತು ಪತ್ರೆ ಎಲ್ಲ ಹೇರ್ಕೊಂಡು ಹೋಗ್ಬೇಕು ಮಾತ್ರ ರಾಯಬಾಗ್ ಬಂದೀನಿ. ನಾ ಮತ್ತು ಅಮರ ಬಂದಿದ್ದು. ನೋಡ್ಬೋದು ನೀವು ಪತ್ರೆ ಹೇರ್ಕೊಂಡು ಮತ್ತು ನಾವು ಮನೆಗೆ ಹೊಂಟೆವು. ಈ ವಿಡಿಯೋ ನೋಡ್ಬೇಕಾದ್ರೆ ನೀವು ಯೂಟ್ಯೂಬ್ದಾಗ ಹೋಗಿ ಪೂರ್ತಿ ವಿಡಿಯೋದಾವು ಬರ್ತಾವೆ ನೋಡ್ರಿ. ಈ ಥರ ಪಾರ್ಟಿಷನ್ ಆಗೈತಿ. ನೋಡ್ಬೋದು ನೀವು ಸೈಡ್ ಆದ ದನಗೋಳ ಶೆಡ್ದು ಪಾರ್ಟಿಷನ್ ಐತಿ. ಆ ಪಾರ್ಟಿಷನ್ಗೆ ಅಟ್ಯಾಚ್ ಮಾಡ್ಕೊಂಡು ಇದನ್ನು ಸ್ಟಾರ್ಟ್ ಮಾಡತ್ತಿದ್ದು. ಪತ್ರೆ ತಂದಿದ್ದು. ಪತ್ರೆ ತಂದು ಹಿಂಗೆ ಕೊರೆಯತ್ತಿರು. ಯಾಕೆ ಕೊರೆಯತ್ತಿರಪ್ಪ ಅಂತಂದ್ರೆ ಸ್ವಲ್ಪ 3 ಫುಟ್ ಅದು ದನಗೋಳ ಶೆಡ್ ಬಿಟ್ಟು 3 ಫುಟ್ ನಾವು ಮುಂದೆ ಸುಲುಪ್ ಮಾಡೋರಿದ್ದು. ಯಾಕಂದ್ರೆ ಮಳೆ ನೀರೆಲ್ಲ ಒಳಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಲುಪ್ ಮಾಡತ್ತಿದ್ದು. ನೋಡ್ಬೋದು ನೀವು ಇದೆಲ್ಲ ಯಾವ ಥರ ಮುಂದಿನ ಸೈಡೆಲ್ಲ ಪತ್ರೆ ಕೂತಾವತ್ತೆ ಸುಲುಪ್ ಮಾಡೋ. ಇವು 3 ಫುಟ ಆಲ್ರೆಡಿ ಎಲ್ಲ ಪಾರ್ಟಿಷನ್ ತೆಗೆದು ಮುಗಿದಿರ್ತದೆ. ನೋಡ್ಬೋದು ನೀವು ಇದೇನು ಮಾಡತ್ತಾರಪ್ಪ ಅಂತಂದ್ರೆ ಒಳಗೆ ಮಳೆ ನೀರು ಬರಬಾರ್ದು ತಳಿ ಇದೊಂದು ಬಡ್ದಾರು. ನೋಡ್ಬೋದು ನೀವು ನಮ್ದು ದನಗೋಳ ಶೆಡ್ಡ ಈ ಸೈಡ್ ಐತಿ. ಈ ದನಗೋಳ ಶೆಡ್ ಇದೆಲ್ಲ ದನಗೋಳ ಶೆಡ್ದು ಪೂರ್ತಿ ವಿಡಿಯೋ ಯೂಟ್ಯೂಬ್ದಾಗ ಐತಿ. ನೋಡ್ಬೋದು ನೀವು. ಇವತ್ತಿಗೆ ಎಷ್ಟು ವಿಡಿಯೋ ಮುಗಿದೈತಿ. ಮುಂದಿನ ಪಾಠದಾಗ ಮ್ಯಾಟ್ ಯಾವ ಥರ ಕುಣಿಸ್ತೇವೆ ಏನು ಎಷ್ಟು ಖರ್ಚು ಬಂದೈತಿ ಎಲ್ಲ ಮುಂದೆ ಅಪ್ಲೋಡ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.